ಆಷಾಢ ಸೇಲ್ ನಡೀತಾ ಇರೋದ್ರಿಂದ ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. 2,75,000 ಗಾಡಿ ಕೊಟ್ಬಿಡೋಣ ಸರ್. 2,25,000 ಗಾಡಿ ಆಗುತ್ತೆ ಸರ್. ಜಸ್ಟ್ 4,80,000 ಯಾರೆಲ್ಲ ಲೋನ್ ಹೋಗ್ತೀರಾ, ಜಸ್ಟ್ 50,000 ತಗೊಂಡು ರಿಮೈನಿಂಗ್ ಲೋನ್ ಆಗುತ್ತೆ. ಬರೀ 50,000. ಬರೀ 50,000. 15ರಿಂದ 20 ಗಾಡಿಗಳು ಬರೀ ಒಂದು 50,000 ಡೌನ್ ಪೇಮೆಂಟ್ ಅಲ್ಲಿ ಇರುತ್ತೆ. ಇವೆರಡು ಮಾತ್ರ ಇನ್ನ ಕಮ್ಮಿ, ಅದೊಂದು 25,000, ಇದೊಂದು 30,000 to 40,000. 3,60,000 ಗಾಡಿ ಕೊಟ್ಬಿಡೋಣ ಸರ್. 4 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ. ಬರೀ 4 ಲಕ್ಷ. ಬರೀ 4 ಲಕ್ಷ. 1,90,000 ಗಾಡಿ ಕೊಟ್ಬಿಡೋಣ. ಬರೀ 190. 190ಕ್ಕೆ 2010 ಮಾಡಲ್ i10 ಸ್ಪೋರ್ಟ್ಸ್ 5,60,000 ಗಾಡಿ ಆಗುತ್ತೆ. ಆಷಾಢ ಸೇಲಿಗೋಸ್ಕರ 7 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ. ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. ಯಾರೆಲ್ಲ ಸೂಪರ್ ಸಿಬಿಲ್ ಇಟ್ಕೊಂಡಿದ್ದೀರಾ, ಒಳ್ಳೆ ಪ್ರೊಫೈಲ್ ಇಟ್ಕೊಂಡಿದ್ದೀರಾ, ದುಡ್ಡೇ ತರಬೇಡಿ, ಬರೀ 7 ಲಕ್ಷ ರೂಪಾಯಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ 3,65,000 ಗಾಡಿ ಕೊಟ್ಬಿಡೋಣ. ಈ ಆಷಾಢ ಸೇಲ್ ಅಂತ ಹೇಳಿ ಗಾಡಿಗೆ 1,20,000 ಡಿಸ್ಕೌಂಟ್ ಕೊಡ್ತಾ ಇದೀವಿ. 2012 ಮಾಡಲು ಸಿಂಗಲ್ ಓನರ್ 2,65,000ಗೆ ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ವೀಕ್ಷಕರೇ, ಇಲ್ಲಿ ಆಲ್ಮೋಸ್ಟ್ ಇವತ್ತು ಒಂದು 5-6 ಗಾಡಿ ಮೇಲೆ ನಾವು ತೋರಿಸ್ತೀವಿ. 0 ಡೌನ್ ಪೇಮೆಂಟ್ ಅಲ್ಲಿ ಇರುವಂತದ್ದು. CS ಸ್ಪೀಡ್ಸ್ ಬನ್ನಿ, ಬರೀ ಡಾಕ್ಯುಮೆಂಟ್ ಇಟ್ಕೊಂಡ್ ಬನ್ನಿ. ಆಷಾಢ ಸೇಲ್ ಅಲ್ಲಿ ಇದು ಲೋನ್ ಅಂತ ನಾವು 18 lakhs ಸೇಲ್ ಮಾಡೋದು. ಜಸ್ಟ್ ಆಷಾಢ ಸೇಲ್ ಅಂತ ಹೇಳ್ಬಿಟ್ಟು ಬರೀ 16.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ. 16.5 lakhs. ಅಲ್ಲ ಸರ್, ಈ ಸಲ CS ಸ್ಪೀಡ್ಸ್ ಅಲ್ಲಿ ನೀವು ಮೊನ್ನೆ ಮಾಡಿರೋ ವಿಡಿಯೋಗಿನ್ನ ಎಲ್ಲಾ ಸ್ಟಾಕ್ ಖಾಲಿಯಾಗಿ ಮತ್ತೆ ಹೊಸ ಸ್ಟಾಕ್ ಮಾಡಿದೀವಿ. ಎಲ್ಲ ಹೊಸ ಸ್ಟಾಕ್ ಅಲ್ಲಿ ಬಂದಿದೆ. ಇದು ಆಷಾಢ ಸೇಲ್ ಆಗಿರೋದ್ರಿಂದ ನಮ್ಮ ಕೋಟಿಂಗ್ ಪ್ರೈಸ್ ಗಿನ ನಿಮ್ಗೆ 20, 30, 50 ಹೆಚ್ಚು ಕಡಿಮೆ 80,000 ನಾವು ರೇಟ್ ಕಡಿಮೆಲಿ ಕೊಡ್ತಾ ಇದೀವಿ. ಏನು ವಿಡಿಯೋದಲ್ಲಿ ಏನ್ ಹೇಳಿರ್ತೀವಿ ಅದೆಲ್ಲ ಫೈನಲ್ ಪ್ರೈಸ್ ಗಳಾಗಿರುತ್ತೆ. ಆಮೇಲೆ ನಿಮ್ಗೆ ಲೋನ್ ವೈಸ್ ಹೋಗ್ತಿದ್ರೆ 2013 ಮೇಲೆ ಯಾವ್ದೇ ಗಾಡಿ ತಗೊಳ್ಳಿ, ನಿಮ್ಗೆ ನಾವು ಲೋನ್ ಮಾಡ್ಕೊಡ್ತೀವಿ. ನಿಮ್ ಸಿಬಿಲ್ ಒಂದು ಚೆನ್ನಾಗಿರ್ಬೇಕು. ನಮ್ಮ ಹತ್ರ ಡೌನ್ ಪೇಮೆಂಟ್ 0 ಡೌನ್ ಪೇಮೆಂಟ್ ಇಂದ ಹಿಡಿದು ಮ್ಯಾಕ್ಸಿಮಮ್ 50,000 ಡೌನ್ ಪೇಮೆಂಟ್ ಅವರು ಗಾಡಿಗಳಿದಾವೆ. ಆಲ್ಮೋಸ್ಟ್ 35 to 40 ವೆಹಿಕಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಯಾವ ಬ್ರ್ಯಾಂಡ್ ಬೇಕು, ಎಲ್ಲಾ ಬ್ರ್ಯಾಂಡ್ ಅವೈಲೇಬಲ್ ಇದೆ ನಮ್ಮ ಹತ್ರ. ನೀವು ಬಂದು ಗಾಡಿ ಚೆಕ್ ಮಾಡ್ಕೋಬಹುದು. ನಿಮ್ಮ ಗೊತ್ತಿರೋ ಯಾವುದೋ ಒಂದು ಟೆಕ್ನಿಷಿಯನ್ಸ್ ಆಗಲಿ, ಮೆಕ್ಯಾನಿಕ್ ಆಗಲಿ ಕರ್ಕೊಂಡ್ಬಂದು ನೀವು ಗಾಡಿ ಚೆಕ್ ಮಾಡಿ ನಂತರ ನಿಮ್ಮ ಒಂದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನೀವು ಗಾಡಿ ಡೆಲಿವರಿ ತಗೋಬಹುದು. ಇವಾಗ ಏನ್ ನೋಡ್ತಾ ಇದ್ದೀರಾ ಸರ್, ಈ ಫುಲ್ ಸ್ಟಾಕ್ ಮಾತ್ರನೇ ಈ ಆಫರ್ಸ್ ಇರುತ್ತೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಆಷಾಢದಲ್ಲಿ ನಿಮ್ಗೆ ಎಲ್ಲಾ ಕಾರುಗಳು ಬಂದ್ಬಿಟ್ಟು ತುಂಬಾ ಮೊದಲೇ ನಮ್ದು ಡಿಸ್ಕೌಂಟ್ ಪ್ರೈಸ್ ಗಳಿರುತ್ತೆ. ಬಟ್ ಆಷಾಢ ಸೇಲ್ ಇರೋದ್ರಿಂದ ಇನ್ನೂ ಡಬಲ್ ಧಮಾಕ ತರ ನಿಮ್ಗೆ ಆಷಾಢ ಸೇಲ್ ಅಂತ ಹೇಳಿ ಇನ್ನೂ ತುಂಬಾ ಆಫರ್ಸ್ ಕೊಡ್ತಾ ಇದೀವಿ. ಸರ್, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್, ಇದು 2017 ಮಾಡಲ್ ರೆನಾಲ್ಟ್ ಕ್ವಿಡ್ ಟಾಪ್ ಎಂಡ್ ಗಾಡಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ ಗಾಡಿ. ಸಿಂಗಲ್ ಓನರ್. ಜಸ್ಟ್ 60,000 ಕಿಲೋಮೀಟರ್ ಓಡಿದೆ ಸರ್. ಗಾಡಿ ನೋಡಬಹುದು ನೀವು. 60,000 ಡ್ರಿವನ್ ಆಗಿರುವಂತ 60,000 ಡ್ರಿವನ್ ಆಗಿರುವಂತ ವೆಹಿಕಲ್. ಯಾರೆಲ್ಲ ಈ ಗಾಡಿ ತಗೋತಾರೆ ₹1 ಖರ್ಚಿಲ್ಲ ಅಂತಾನೆ ಹೇಳ್ಬೋದು. ಗಾಡಿ ಸಿಂಗಲ್ ಓನರ್ ಸಿಗ್ತಿರೋದು ತುಂಬಾ ಕಷ್ಟ ಸರ್. ಬ್ರಾಂಡ್ ನ್ಯೂ ಟೈರ್ಸ್, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಏರ್ ಬ್ಯಾಗು, ಟಚ್ ಸಿಸ್ಟಮ್, AC, ಪವರ್ ಶೇರಿಂಗ್, ಹೊಸ ಲೆದರ್ ಸೀಟ್ಸ್ ಕೂಡ ಅವೈಲೇಬಲ್ ಇದೆ ಗಾಡಿಲಿ. ಮೇಲ್ಗಡೆ ರೂಫ್ ರಿಲಿಂಗ್ಸ್ ನೋಡಬಹುದು ನೀವು. ಗಾಡಿ ತುಂಬಾ ನೀಟ್ ಆಗಿದೆ ಸರ್. ಫ್ರಂಟ್ ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಇದು ಕ್ಲೈಂಬರ್ ಆಗಿರೋದ್ರಿಂದ ಇದು ಟಾಪ್ ಎಂಡ್ ವೇರಿಯಂಟ್. 2017 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಇಂಜಿನ್. ಈ ಗಾಡಿ ರೇಟ್ ಬಂದ್ಬಿಟ್ಟು ಜಸ್ಟ್ 2,75,000 ಗಾಡಿ ಕೊಟ್ಬಿಡೋಣ ಸರ್. ಸರ್, ಲೋನ್ ಅಂತ ಹೋದ್ರೆ ಜಸ್ಟ್ 25,000 ತಗೊಂಬನಿ ರಿಮೈನಿಂಗ್ ಲೋನ್ ಆಗುತ್ತೆ. ಬರೀ 25,000 ತಗೊಂಡ್ಬಂದ್ರೆ ಗಾಡಿ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಸರ್. ಇದು 2014 ಮಾಡಲ್ ಸಿಂಗಲ್ ಓನರ್ ಆಲ್ಟೋ K10 LXA ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ 78,000 ಕಿಲೋಮೀಟರ್ ಓಡಿದೆ. ಗಾಡಿ ಟೈರ್ಸ್ ನೋಡಬಹುದು, ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಅಂತಾನೆ ಹೇಳ್ಬೋದು. ತುಂಬಾ ನೀಟಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಸರ್. ಒಳಗಡೆ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್, ಪವರ್ ಶೇರಿಂಗ್, AC, ಲೆದರ್ ಸೀಟ್ಸ್ ಕೂಡ ಎಲ್ಲ ಕೂಡ ಅವೈಲೇಬಲ್ ಇದೆ. ಫಾಗ್ ಲೈಟ್ಸ್ ಕೂಡ ಹಾಕಿದ್ದಾರೆ. ರೈನ್ ವೈಸರ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಆಸ್ಕಿಂಗ್ ಪ್ರೈಸ್ ಸರ್, ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,25,000 ಗಾಡಿ ಆಗುತ್ತೆ ಸರ್. ಬರೀ 2,25,000. 2,25,000 ಸಿಂಗಲ್ ಓನರ್ 2014 ಮಾಡಲ್ ಆಲ್ಟೋ K10 LXA ಕೊಟ್ಬಿಡೋಣ ಸರ್. ಲೋನ್ ಅಂತ ಸರ್, ಲೋನ್ ಇದು ಅಷ್ಟೇ ಸರ್. 30,000 to 40,000 ಬಂದ್ರೆ ಸಾಕು, ರಿಮೈನಿಂಗ್ ಲೋನ್ ಆಗುತ್ತೆ. ಒಂದು 30,000 to 40,000 ತಗೊಂಡ್ಬಂದ್ರೆ ಈ ಗಾಡಿನ ಮನೆಗೆ ಲೋನ್ ಆಗುತ್ತೆ ಸರ್. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇದು ಒಳ್ಳೆ ಕಾಂಪಿಟೇಷನ್ ಪ್ರೈಸ್ ಅಲ್ಲಿ ಕೊಡೋಣ. ಇದು ಹೋಂಡಾ ಅಮೇಜ್ 2021 ಮಾಡಲ್ SMT ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್. 68,000 ಕಿಲೋಮೀಟರ್ ಓಡಿದೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 4,80,000 ಗಾಡಿ ಕೊಟ್ಬಿಡೋಣ ಸರ್. ಬರೀ 4,80,000. ಬರೀ 4,80,000. ಇಂಟೀರಿಯರ್ ವೈಸ್ ಅಲ್ಲಿ ನೋಡ್ರಿ, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ವಿತ್ ಆಟೋ ಕ್ಲೋಸ್ ಮಿರರ್ಸ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ಗಾಡಿ. 2021 ಮಾಡಲ್ ಅಮೇಜ್ SMT ವೇರಿಯಂಟ್ ಪೆಟ್ರೋಲ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. ಜಸ್ಟ್ 4,80,000 ಯಾರೆಲ್ಲ ಲೋನ್ ಹೋಗ್ತೀರಾ, ಜಸ್ಟ್ 50,000 ತಗೊಂಬನಿ ರಿಮೈನಿಂಗ್ ಲೋನ್ ಆಗುತ್ತೆ. ಬರೀ 50,000. ಬರೀ 50,000. ಅದು CS ಸ್ಪೀಡ್ ಒಂದು ಟ್ರೇಡ್ ಮಾರ್ಕ್ಸ್. 50,000 ರೂಪಾಯಿ ಲೋನ್. 50,000 ಇದ್ರೆ ಲೋನ್ ಆಗುತ್ತೆ. ಬರೀ ನೋಡಿ, ಇದರಲ್ಲಿ ಆಲ್ಮೋಸ್ಟ್ ನಾವು ತೋರಿಸ್ತಾ ಇರೋದ್ರಲ್ಲಿ ನೀವು ಈಗ ನೋಡ್ತಾ ಹೋಗ್ತೀರಾ ನೀವು.
ಆಲ್ಮೋಸ್ಟ್ ಒಂದು 15ರಿಂದ 20 ಗಾಡಿಗಳು ಬರೀ ಒಂದು 50,000 ಡೌನ್ ಪೇಮೆಂಟ್ ಅಲ್ಲಿ ಇರುತ್ತೆ. ಕೆಲವೊಂದು 1 ಲಕ್ಷ 1.5 ಲಕ್ಷ ಇರುತ್ತೆ. ಇವೆರಡು ಮಾತ್ರ ಇನ್ನ ಕಮ್ಮಿ, ಅದೊಂದು 25,000, ಇದೊಂದು 30,000 to 40,000. ಆಷಾಢ ಸೇಲ್ ನಡೀತಾ ಇರೋದ್ರಿಂದ ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಆಗತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ 2017 ಮಾಡಲ್ ಸೆಕೆಂಡ್ ಓನರ್ ಫೋರ್ಡ್ ಫಿಗೋ ಆಸ್ಪೈರೋ ಟ್ರೆಂಡ್ ಲೈನ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಇಂಜಿನ್ ಸರ್. ಮೈಲೇಜ್ ನೀವು ಅರೌಂಡ್ 20 ಇಂದ 22 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಅಂತ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಒಳ್ಳೆ ಪಿಕಪ್ ಇರುವಂತ ಗಾಡಿ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಡ್ಯೂಯಲ್ ಇಯರ್ ಬ್ಯಾಗ್, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ನೋಡಬಹುದು ನೀವು. 4 ಪವರ್ ವಿಂಡೋ ಕೂಡ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಇದೆ. AC ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಯಾರೆಲ್ಲ ಒಂದು ಲೋ ಬಜೆಟ್ ಅಲ್ಲಿ ತುಂಬಾ ಒಳ್ಳೆ ಮೈಲೇಜ್ ಬರ್ಬೇಕು ಅಂತ ಕೇಳ್ತಿರೋ ಅಂತವ್ರಿಗೆ ಒಳ್ಳೆ ಗಾಡಿ ಇದು. 17 ಮಾಡಲ್ ಸೆಕೆಂಡ್ ಓನರ್ ಫೋರ್ಡ್ ಫಿಗೋ ಆಸ್ಪೈರ್ ಡೀಸೆಲ್ ಟ್ರೆಂಡ್ ಲೈನ್ ವೇರಿಯಂಟ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,60,000 ಗಾಡಿ ಕೊಟ್ಬಿಡೋಣ ಸರ್. ಸರ್ ಲೋನ್ ಅಂತ ಹೋದ್ರೆ ಸರ್ ಲೋನ್ 50,000 rupees ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ರಿಮೈನಿಂಗ್ ಲೋನ್ ಆಗುತ್ತೆ. ಇದಕ್ಕೂ ಕೂಡ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಮಗೆ ಲೋನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಲೋನ್ ಚೆನ್ನಾಗಿರ್ಬೇಕು ವೀಕ್ಷಕರೇ. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ತುಂಬಾನೇ ಲೆಸ್ ಸಿಗುವಂತ ವೆಹಿಕಲ್ ಇದು. ಎಲ್ಲೂ ಜಾಸ್ತಿ ಇಲ್ಲ ಈ ಗಾಡಿ ಇದು. 2017 ಮಾಡಲ್ ಎಕ್ಸೆಂಟೋ E+ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಜಸ್ಟ್ 80,000 kilometers ಓಡಿದೆ. 80,000 ಓಡಿರುವಂತ ವೆಹಿಕಲ್, 80,000 ಓಡಿರುವಂತ ಗಾಡಿ. ಇದು ಕೂಡ ಅಷ್ಟೇ ನಿಮ್ಗೆ ಮೈಲೇಜ್ ವೈಸ್ ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ. 20 to 23 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಗಾಡಿ ಮಾತ್ರ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಕೂಡ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ. ಡ್ಯೂಯಲ್ ಇಯರ್ ಬ್ಯಾಗ್ಸ್, ABS, ಸ್ಟೇರಿಂಗ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್, 4 ಪವರ್ ವಿಂಡೋ ಕೂಡ ಬರುತ್ತೆ. ABS ಕೂಡ ಇದೆ ವೆಹಿಕಲ್ ಅಲ್ಲಿ. ಫ್ರಂಟ್ ಫಾಗ್ ಲೈಟ್ಸ್ ಕೂಡ ನೋಡಬಹುದು ನೀವು. ಸರ್ ಒಂದು ಆಷಾಢ ಸೇಲ್ ಅಲ್ಲಿ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಸರ್ ಆಷಾಢ ಸೇಲ್ ಸರ್. ಆಷಾಢ ಸೇಲ್ ಇಲ್ಲ ಅಂದ್ರೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,00,000 4.5 ಲಕ್ಷ ಇರ್ತಾ ಇತ್ತು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಆಷಾಢ ಸೇಲ್ ಅಂತಾನೆ ಜಸ್ಟ್ 4 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ. ಬರೀ 4 ಲಕ್ಷಕ್ಕೆ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಜಸ್ಟ್ 20 ಇಂದ 30,000 ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಮನಿ ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಬರೀ ನಿಮ್ ಪಾಕೆಟ್ ಅಲ್ಲಿ ಇರುವಂತ ಮನಿ ನೀವೇನೋ ಸೇವ್ ಮಾಡಿ ಇಟ್ಟಿರೋದು 20 ಇಂದ 30,000 ರೂಪಾಯಿ ತಗೊಂಡ್ರೆ ಈ ಗಾಡಿ ನಮ್ಮ ಮನೆಗೆ ತಗೊಂಡ್ ಹೋಗ್ಬೋದು. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ನಮ್ಮ ಶೋರೂಮ್ ಅಲ್ಲಿ ಲೋ ಬಜೆಟ್ ವೆಹಿಕಲ್ 2010 ಮಾಡಲ್ ಸೆಕೆಂಡ್ ಓನರ್, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್. ಐ ಮೀನ್ FC 2030 ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಈ ವರ್ಷ ಡಿಸೆಂಬರ್ ರನ್ನಿಂಗ್ ಇದೆ. ಒಂದೇ ಒಂದು ಪಾರ್ಟ್ ಕೂಡ ರೀಪ್ಲೇಸ್ಮೆಂಟ್ ಇಲ್ದಿರುವಂತ ವೆಹಿಕಲ್. ಸೆಕೆಂಡ್ ಓನರ್, ಜಸ್ಟ್ 78,000 kilometers ಓಡಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,90,000 ಗಾಡಿ ಕೊಟ್ಬಿಡೋಣ. ಬರೀ 190ಕ್ಕೆ 2010 ಮಾಡಲ್ I10 ಸ್ಪೋರ್ಟ್ಸ್ ಸೆಕೆಂಡ್ ಓನರ್, ಬರೀ 78,000 kilometers ಓಡಿದೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ರನ್ನಿಂಗ್ ಸರ್. FC 2030 ಬ್ರಾಂಡ್ ಟೈರ್ಸ್ ಕಂಡೀಷನ್ ನೋಡಬಹುದು ನೀವು. ಆಲ್ಮೋಸ್ಟ್ 80 to 90% ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ನಿಮ್ಗೆ ರೆಡ್ ಕಲರ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಪವರ್ ಸ್ಟೇರಿಂಗ್, AC, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ ಕೂಡ ಬರುತ್ತೆ. ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ 1,90,000 ಈ ಗಾಡಿ ಆಗುತ್ತೆ. ಯಾರೆಲ್ಲ ಲೋನ್ ಕೇಳ್ತೀರಾ ಇದಕ್ಕೆ ಲೋನ್ ಆಗಲ್ಲ. ಇದು ಫುಲ್ ಕ್ಯಾಶ್ ವೆಹಿಕಲ್. ಬರೀ 190 ಫುಲ್ ಕ್ಯಾಶ್ ವೆಹಿಕಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ 2021 ಮಾಡಲ್ ಶಿಫ್ಟ್ ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 60,000 kilometers ಓಡಿದೆ. VXI ವೇರಿಯಂಟ್ 2021 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇಂಟೀರಿಯರ್ ವೈಸ್ ನೋಡಬಹುದು ನೀವು. ಇದರಲ್ಲಿ ಡ್ಯೂಯಲ್ ಇಯರ್ ಬ್ಯಾಗ್ಸ್, ABS, ಆಮೇಲೆ ಆಫ್ಟರ್ ದಿ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್, ರೇರ್ ಕ್ಯಾಮ್ರಾ, ಲೆದರ್ ಸೀಟ್ಸ್, ಪವರ್ ಸ್ಟೇರಿಂಗ್ ಕಂಟ್ರೋಲ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ ಮಾತ್ರ. ಗಾಡಿ ಮಾತ್ರ ಇದನ್ನ ಯಾರು ತಗೋತಾರೆ ₹1 ಖರ್ಚಿಲ್ಲ ಸರ್. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಯಾರು ತಗೋತಾರೆ ಅವ್ರ ಹೆಸರಲ್ಲಿ ಫ್ರೆಶ್ ಇನ್ಸೂರೆನ್ಸ್ ಕೂಡ ಮಾಡ್ಕೊಡ್ತಾರೆ. ಇನ್ಸೂರೆನ್ಸ್ ಕೂಡ ಅವರೇ ಮಾಡ್ಕೊಡ್ತಾರೆ ಸರ್. ಫ್ರೆಶ್ ಟೈರು, ಫ್ರೆಶ್ ಇನ್ಸೂರೆನ್ಸ್, ಸಿಂಗಲ್ ಓನರ್ ಗಾಡಿ. 2021 ಮಾಡಲ್ ಗಾಡಿ ಬಂದ್ಬಿಟ್ಟು ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,60,000 ಗಾಡಿ ಆಗುತ್ತೆ. ಲೋನ್ಗೆ ಹೋದ್ರೆ ಸರ್ ಲೋನ್ಗೆ ಹೋದ್ರೆ ಬರೀ 50,000 ತಗೊಂಬಂದು ರಿಮೈನಿಂಗ್ ಲೋನ್ ಆಗುತ್ತೆ. ಇದಕ್ಕೂ ಕೂಡ ಬರೀ 50,000 ತಗೊಂಬಂದ್ರೆ ಇನ್ನು ರಿಮೈನಿಂಗ್ ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ವೀಕ್ಷಕ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಯಾರೆಲ್ಲ ಲೇಟೆಸ್ಟ್ ಮಾಡಲ್ ಅಲ್ಲಿ ಸನ್ರೂಫ್ ಗಾಡಿ ಕೇಳ್ತಾ ಇದ್ದೀರಾ, 2021 ಮಾಡಲ್ ಸಿಂಗಲ್ ಓನರ್ ವೆನ್ಯೂ SX ವೇರಿಯಂಟ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 80,000 kilometers ಓಡಿದೆ. 2021 ಸಿಂಗಲ್ ಓನರ್ ಸರ್. SX ಗಾಡಿ ಇದು. ಸನ್ ರೂಫ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ನೋಡಬಹುದು ನೀವು. ರನ್ನಿಂಗ್ LED, ಫಾಗ್ ಲೈಟ್ಸ್. ಇಂಟೀರಿಯರ್ ವೈಸ್ ಅಲ್ಲಿ ತುಂಬಾ ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಡೈಮಂಡ್ ಕಟ್ ಅಲವಿಲ್ಸ್ ಕೂಡ ಬರುತ್ತೆ. ಬ್ಲಾಕ್ ರೂಫ್ ಟಾಪ್ ಬರುತ್ತೆ. ನೋಡಿ ಸರ್, ಇಂಟೀರಿಯರ್ ಅಲ್ಲಿ ನೋಡಿ ನಿಮ್ಗೆ ಭಾರಿ ಚೆನ್ನಾಗಿರುವಂತ ಸ್ಪೆಸಿಫಿಕೇಶನ್ಸ್ ಇದೆ. ಇದು ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಇದೆ. ಟಚ್ ಸಿಸ್ಟಮ್ ಕೂಡ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಡ್ಯೂಯಲ್ ಇಯರ್ ಬ್ಯಾಗ್ಸ್, ABS, ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ಗಾಡಿಗೆ.
4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮತ್ತೆ ಆಟೋ ಕ್ಲೋಸ್ ಮಿರರ್ಸ್ ಕೂಡ ಸಿಗುತ್ತೆ ನಿಮ್ಗೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಯಾರೆಲ್ಲ ಒಂದು ಸನ್ ರೂಫ್ ಗಾಡಿ ಕೇಳ್ತೀರಾ, ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 7 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಬರೀ 7 ಲಕ್ಷಕ್ಕೆ ಸರ್. ಮಾರ್ಕೆಟ್ಗೆ ಚಾಲೆಂಜಿಂಗ್ ಪ್ರೈಸ್ ಇದೇ. ಆಷಾಢ ಸೇಲ್ ಇಲ್ಲ ಅಂದ್ರೆ ನಾವೇ 7.5 ಲಕ್ಷ, ಲಾಸ್ಟ್ ವಿಡಿಯೋದಲ್ಲಿ ನಾನು 7.5 ಲಕ್ಷ ಹೇಳಿದ್ದೆ ವೆಹಿಕಲ್ ಗೆ. ಆಷಾಢ ಸೇಲಿಗೋಸ್ಕರ 7 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ. ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. ಯಾರೆಲ್ಲ ಸೂಪರ್ ಸಿಬಿಲ್ ಇಟ್ಕೊಂಡಿದ್ದೀರಾ, ಒಳ್ಳೆ ಪ್ರೊಫೈಲ್ ಇಟ್ಕೊಂಡಿದ್ದೀರಾ, ದುಡ್ಡೇ ತರಬೇಡಿ, ಬರೀ 7 ಲಕ್ಷ ರೂಪಾಯಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಇದು ನಿಮ್ಮ ಸಿಬಿಲ್ ಒಂದು ಚೆನ್ನಾಗಿದ್ರೆ ವೀಕ್ಷಕರೇ, ಈ ಗಾಡಿನ ನೀವು ಬರೀ ಡಾಕ್ಯುಮೆಂಟ್ ಕೊಟ್ಟು ಮನೆಗೆ ತಗೊಂಡೋಗ್ಬೋದು. ನಿಮ್ ಸಿಬಿಲ್ ಒಂದು ಚೆನ್ನಾಗಿರ್ಬೇಕು. ಬರೀ ಡಾಕ್ಯುಮೆಂಟ್ ತಗೊಂಬನ್ನಿ, ಈ ಗಾಡಿನ ಮನೆಗೆ ತಗೊಂಡೋಗಿ. ಬರೀ 7 ಲಕ್ಷ ರೂಪಾಯಿಗೆ ವಿತ್ ಸನ್ ರೂಫ್ ಇರೋ ಅಂತ ವೆಹಿಕಲ್. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಸ್ಕೋಡಾ. ಯಾರೆಲ್ಲ ಸ್ಕೋಡಾ ಲವರ್ಸ್ ಇದ್ರ, ಅದ್ರಲ್ಲೂ ಆಟೋಮ್ಯಾಟಿಕ್ 7 ಗೇರ್ಸ್ DSG ಬಾಕ್ಸ್ ಕೇಳ್ತೀರಾ ಅಂತವ್ರಿಗೆಲ್ಲ ಒಂದು ಬ್ಯೂಟಿಫುಲ್ ಪ್ರೈಸ್ ಕೂಡ. ಗಾಡಿ ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್. ನಿಮ್ಗೆ ಕಂಪ್ನಿಯಿಂದ ಬಂದಿರೋ ಫ್ರಂಟ್ ಗ್ಲಾಸ್ ಕೂಡ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಒಳ್ಳೆ ವೆಹಿಕಲ್ ಇದು. 2016 ಮಾಡಲ್, ಸೆಕೆಂಡ್ ಓನರ್, ಆಟೋಮೆಟಿಕ್ ಡೀಸೆಲ್ ಗಾಡಿ ಇದು. ಆಂಬಿಷನ್ ಪ್ಲಸ್ ವೇರಿಯಂಟ್ ಬರುತ್ತೆ, ಸ್ಕೋಡಾ ರ್ಯಾಪಿಡ್. ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ಸ್, ABS, ಕಂಪ್ನಿ ಬಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಡಿಫಾಗರ್, ಅಲಾಯ್ ವೀಲ್ಸ್ ಕೂಡ ಅಂತ ಬರುವಂತ ವೆಹಿಕಲ್. ಪವರ್ ಸ್ಟೇರಿಂಗ್ ಕಂಟ್ರೋಲ್ ಕೂಡ ಬರುತ್ತೆ. 4 ಪವರ್ ವಿಂಡೋ ಪ್ಲಸ್ ನಿಮ್ಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ. ಗೇರ್ ಬಾಕ್ಸ್ ತೋರಿಸಬಹುದು ಸರ್ ನೀವು. DSG 7 ಗೇರ್ಸ್ ಬರುವಂತ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರುವಂತ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಶಾಕಿಂಗ್ ಪ್ರೈಸ್ ಕೊಡೋಣ. ಜಸ್ಟ್ ನಮ್ ಕೋಟಿಂಗ್ ಪ್ರೈಸ್ ತೋರಿಸಿ ಸರ್. 4,85,000 ನಮ್ದು ಕೋಟಿಂಗ್ ಇದೆ. ಈ ಗಾಡಿ ಆಷಾಢ ಸೇಲ್ ಅಂತ ಹೇಳ್ಬಿಟ್ಟು ಜಸ್ಟ್ 3,65,000 ಕೊಡೋಣ ಸರ್. ಬರೀ 3,65,000 16 ಮಾಡಲು ಡೀಸೆಲ್ ಗಾಡಿ, ಆಟೋಮೆಟಿಕ್. ಅದು ಒಂದು ಚೂರು ಆಕ್ಸಿಡೆಂಟ್ ಇಲ್ದಿರೋಂತ ವೆಹಿಕಲ್ ಗಾಡಿ ಕೊಟ್ಬಿಡೋಣ. ಈ ಆಷಾಢ ಸೇಲ್ ಅಂತ ಹೇಳಿ ಗಾಡಿಗೆ 1,20,000 ಡಿಸ್ಕೌಂಟ್ ಕೊಡ್ತಾ ಇದೀವಿ ನೋಡಿ. 1,20,000 ರೂಪಾಯಿ ಡಿಸ್ಕೌಂಟ್ ಆಗ್ತಾ ಇದೆ ಬರೀ ಆಷಾಢ ಸೇಲ್ಗೋಸ್ಕರ. ಇಲ್ಲಿ ಕೋಟಿಂಗ್ ಹಾಕಿರೋದೇ ಅವರು, ನೀವು ನೋಡ್ತಾ ಇರ್ಬೋದು. 4,85,000 ಅದರಲ್ಲೂ 1,20,000 ಕಮ್ಮಿಗೆ ಈ ಗಾಡಿನ ಕೊಡ್ತಾ ಇದ್ದಾರೆ ಸರ್. ಇದು ಲೋನ್ ಅಂತ ಸರ್. ಇದು ಲೋನ್ ಓವರ್ಗೆ 0 ಡೌನ್ ಪೇಮೆಂಟ್ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ₹1 ತರಬೇಡಿ, ಫುಲ್ ಲೋನ್ ಆಗುತ್ತೆ ನೋಡಿ. ಇದು ಕೂಡ ಅಷ್ಟೇ, ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ಬರೀ ನೀವು ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಈ ಗಾಡಿ ಬೇಕು ಅಂದ್ರೂ ಅಷ್ಟೇ, ಈ ಗಾಡಿ ಬೇಕು ಅಂದ್ರೂ ಅಷ್ಟೇ, 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಅಲ್ಲಿರುವಂತ ವೆಹಿಕಲ್. 2017 ಮಾಡಲ್, ಎಸ್ ಕ್ರಾಸ್ ಜೆಟಾ ವೇರಿಯಂಟ್, ಸಿಂಗಲ್ ಓನರ್, ಜಸ್ಟ್ 87,000 ಕಿಲೋಮೀಟರ್ಸ್ ಓಡಿದೆ. ಬರೀ 87,000 ಕಿಲೋಮೀಟರ್. ಇನ್ಸೂರೆನ್ಸ್ ಕೂಡ ನಿಮ್ಗೆ ಮುಂದಿನ ವರ್ಷ ಮೇ ವರೆಗೂ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಅಷ್ಟೇನೆ, ನಿಮ್ಗೆ ಫ್ರಂಟ್ ಗ್ಲಾಸ್ ಸಮೇತ ರಿಪ್ಲೇಸ್ಮೆಂಟ್ ಇಲ್ಲ. ಗಾಡಿ ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ಫಾಗ್ ಲೈಟ್ಸ್, ಅಲಾಯ್ ವೀಲ್ಸ್ ಬರುತ್ತೆ. ರೂಫ್ ಟಾಪ್ ಕೂಡ ಬ್ಲಾಕ್ ಮಾಡಿದ್ದಾರೆ. ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್, ಡ್ಯುಯಲ್ ಏರ್ ಬ್ಯಾಗ್, ಕಂಪ್ನಿ ಬಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಆಟೋ ಕ್ಲೋಸ್ ಕೂಡ ಬರುತ್ತೆ. ಕಂಪ್ನಿ ಬಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ. ಸೀಟ್ ಹೈಟ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಸೆನ್ಸಾರ್ಸ್ ಪ್ಲಸ್ ನಿಮ್ಗೆ ಡಿಫಾಗರ್, ರೇರ್ ವೈಪರ್ ಬರುವಂತ ವೆಹಿಕಲ್. ಆಕ್ಚುಲಿ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು ಸರ್. ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 6,30,000 ಗಾಡಿ ಕೊಟ್ಬಿಡೋಣ. 6,30,000 ಲೋನ್ ಅಂತ ಹೋದ್ರೆ ಲೋನ್ ಜಸ್ಟ್ 50,000 ಡೌನ್ ಪೇಮೆಂಟ್, ರಿಮೈನಿಂಗ್ ಲೋನ್ ಆಗುತ್ತೆ ನೋಡಿ. ಇದು ಬರೀ 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು, ಈ ಗಾಡಿ ನಿಮ್ದಾಗುತ್ತೆ. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ಇದು ಅಷ್ಟೇ, ಇವತ್ತು ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಟ್ಬಿಡೋಣ ಸರ್. ಎಲ್ಲ ಕೇಳ್ತಾ ಇದ್ರೆ ಶಾಕ್ ಆಗ್ತಾ ಇರ್ಬೇಕು ಸರ್. ಆಷಾಢ ಸೇಲ್ ಅಂತ ಆಲ್ಮೋಸ್ಟ್ CS ಸ್ಪೀಡ್ಸ್ ಅಲ್ಲಿ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಈ ಸತಿ ಗಾಡಿ ನೋಡ್ತಾ ಎಲ್ಲ ಚಾಲೆಂಜಿಂಗ್ ಸರ್. ಎಲ್ಲಾನು 10 ಕಡೆ ವಿಚಾರಿಸ್ಕೊಂಡು ಆಮೇಲೆ ನಮ್ಮ ಶೋರೂಮ್ ಬಂದು ಗಾಡಿ ಬುಕ್ ಮಾಡ್ಕೊಳ್ಳೋಕೆ ಹೇಳಿ. ಪ್ರತಿ ಸಲನು 20-25 ದಿನಕ್ಕೆ ವಿಡಿಯೋ ಮಾಡ್ತಾ ಇದ್ವಿ. ಈ ಸತಿ ಚಾಲೆಂಜಿಂಗ್ ಪ್ರೈಸ್. ನೆಕ್ಸ್ಟ್ 15 ದಿನದಲ್ಲಿ ಗಾಡಿ ಇದೆಲ್ಲ ಸೋಲ್ಡ್ ಔಟ್ ಆಗಿ ಇನ್ನೊಂದು ವಿಡಿಯೋ ಮಾಡ್ಬೇಕು ಸರ್. ಮಾಡೋಣ ಸರ್, ಪಕ್ಕ ಮಾಡೋಣ ಸರ್. ಸರ್ ಈ ಗಾಡಿ ಬಂದ್ಬಿಟ್ಟು 2012 ಮಾಡಲ್, ಸಿಂಗಲ್ ಓನರ್ ಸರ್. 2012 ಗಾಡಿಗಳಲ್ಲಿ ಸಿಂಗಲ್ ಓನರ್ ಸಿಗೋದೇ ತುಂಬಾ ಕಷ್ಟ. 2012 ಸಿಂಗಲ್ ಓನರ್, ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್, ಎಲಿಗೆನ್ಸ್ ವೇರಿಯಂಟ್, ಡೀಸೆಲ್ ಇಂಜಿನ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಗಾಡಿ ನೋಡ್ತಾ ಇರ್ಬೋದು ನೀವು, ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಅಷ್ಟೇ, ನಿಮ್ಗೆ ಫ್ರಂಟ್ ಗ್ಲಾಸ್ ಸಮೇತ ರಿಪ್ಲೇಸ್ಮೆಂಟ್ ಇಲ್ಲ. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ಅಂತ ಹೇಳ್ಬೋದು ಸರ್. ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಸೇಫ್ಟಿ ವೈಸ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ಸ್, ABS ಮತ್ತೆ ಆಫ್ಟರ್ ದಿ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್. ಆಮೇಲೆ ಇದು ಇವಾಗ ಬರ್ತಾರೋ ಲೇಟೆಸ್ಟ್ ಮಾಂಟೆ ಕಾರ್ಲೋಸ್ ಕೂಡ ಸೀಟ್ ಕವರ್ಸ್ ಕೂಡ ಇದೆ. 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಇದೆ. ಹಿಂದ್ಗಡೆ ಡಿಫಾಗರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ವಿತ್ ಬ್ರಾಂಡ್ ನ್ಯೂ ಟೈರ್ಸ್, ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. 2012 ಮಾಡಲ್, ಸಿಂಗಲ್ ಓನರ್, ಸ್ಕೋಡಾ ಎಲಿಗೆನ್ಸ್ ಸರ್. ಶಿಫ್ಟ್ ಕೂಡ ಬರಲ್ಲ. ಬರೀ 2,65,000 ಈ ಗಾಡಿ ಮಾಡ್ಕೊಡ್ತೀವಿ. ಬರೀ 2,65,000 ಕಡಿಮೆ ಕೊಡ್ತಾ ಇದೀವಿ ಅಂತ ಹೇಳಿ ಆಕ್ಸಿಡೆಂಟ್ ಗಾಡಿ ಕೊಡ್ತಾ ಇಲ್ಲ ಸರ್. ಫ್ರಂಟ್ ಗ್ಲಾಸ್ ಸಮೇತ ರಿಪ್ಲೇಸ್ಮೆಂಟ್ ಇಲ್ಲ. ಸಿಂಗಲ್ ಓನರ್ ವೆಹಿಕಲ್, ಯಾವ್ದೇ ರೀತಿ ಮೇಜರ್ ಆಕ್ಸಿಡೆಂಟ್ ನೋಡಿಲ್ಲ ಗಾಡಿ. ಬರೀ 2,65,000
12 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡೋಣ. 2012 ಮಾಡಲು ಸಿಂಗಲ್ ಓನರ್ 2,65,000ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಸ್ಕೋಡಾ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಸನ್ ರೂಫ್ ವೆಹಿಕಲ್ ಇನ್ನೊಂದಿದೆ ನಮ್ಮ ಹತ್ರ. 2014 ಮಾಡಲು ಸಿಂಗಲ್ ಓನರ್, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. 14 ಮಾಡಲ್ ಸಿಂಗಲ್ ಓನರ್ VX ವೇರಿಯಂಟ್ ಸರ್. ನಿಮ್ಗೆ ಇದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಮತ್ತೆ ಸನ್ ರೂಫ್ ಬರುವಂತ ವೆಹಿಕಲ್, ಸಿಂಗಲ್ ಓನರ್ ಆಗಿರುತ್ತೆ. ಜಸ್ಟ್ 1,20,000 ಓಡಿದೆ ವೆಹಿಕಲ್. ಶೋರೂಮ್ ಸರ್ವಿಸ್ ಕೂಡ ಆಗಿದೆ. ಅಲಾಯ್ ವೀಲ್ಸ್ ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಪುಷ್ ಸ್ಟಾರ್ಟ್ ಬಟನ್, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, AC, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಲೆದರ್ ಸೀಟ್ಸ್. ನೋಡಿ ಸನ್ ರೂಫ್ ತೋರಿಸಬಹುದು ನೀವು. ತುಂಬಾ ನೀಟಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಈ ಗಾಡಿ ತಗೊಳ್ಳೋರ್ಗೆ ಸರ್ ಶೋರೂಮ್ ಹೋಗಿ ಸರ್ವಿಸ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಸ್ಟಮರ್ ಸರ್ವಿಸ್ ಮಾಡಿ ಗಾಡಿ ಕೊಟ್ಟಿದ್ದಾರೆ. ಆಲ್ರೆಡಿ ಸರ್ವಿಸ್ ಮಾಡಿ ರೆಡಿ ಇರೋಂತ ಸರ್ವಿಸ್ ಕೂಡ ಆಗಿದೆ ಸರ್. ಏನು ಮಾತಾಡೋಂಗೆ ಇಲ್ಲ. ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 4,20,000 ಗಾಡಿ ಆಗುತ್ತೆ. ಬರೀ 4,20,000 ಸರ್. 4,20,000 14 ಮಾಡಲು ಬೇಸಿಕ್ ಡೀಸೆಲ್ ಕೊಡ್ತಾ ಇರ್ತಾರೆ. ನಾವು ಟಾಪ್ ಅಂಡ್ ಸನ್ ರೂಫ್ ಗಾಡಿ ಕೊಡೋಣ. 2014 ಮಾಡಲು ಸಿಂಗಲ್ ಓನರ್ ವಿತ್ ಸನ್ ರೂಫ್ ಗಾಡಿ ಬರುತ್ತೆ ಸರ್. ಇದು ಲೋನ್ ಅಂತ ಹೋದ್ರೆ ಜಸ್ಟ್ 30, 40 ನಿಮ್ಮತ್ತೆ ಎಷ್ಟಿದೆ? 20,000, 30,000, 40,000 ಎಷ್ಟಿದೆ ತಗೊಂಡ್ಬನ್ನಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ. ನಿಮ್ ಜೋಬಲ್ ಎಷ್ಟಿದೆ ಅಷ್ಟೊಂದು ತಗೊಂಡ್ಬಂದ್ರೆ ಸಾಕು. ಈ ಗಾಡಿನ ನೀವು ತಗೊಂಡ್ ಹೋಗ್ಬೋದು. ನಿಮ್ ಸಿಬಿಲ್ ಒಂದ್ ಚೆನ್ನಾಗಿರ್ಬೇಕು. ಅದನ್ನು ಸಿಂಗಲ್ ಓನರ್ ವೆಹಿಕಲ್ ವಿತ್ ಸನ್ ರೂಫ್ ಇರೋಂತ ವೆಹಿಕಲ್ ಸರ್. ಮೋಸ್ಟ್ ಡಿಮ್ಯಾಂಡಬಲ್ ಮಾರುತಿಯಲ್ಲಿ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. 2017 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 81,000 ಕಿಲೋಮೀಟರ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಇನ್ಸೂರೆನ್ಸ್ ಕೂಡ ನೆಕ್ಸ್ಟ್ ಇಯರ್ ಮಾರ್ಚ್ ವರೆಗೂ ರನ್ನಿಂಗ್ ಇದೆ. ನೆಕ್ಸ್ಟ್ ಮಾರ್ಚ್ ವರೆಗೂ ಇನ್ಶೂರೆನ್ಸ್ ಇದೆ. ZDI ಪ್ಲಸ್ ವೇರಿಯಂಟ್ ಸರ್, ಟಾಪ್ ಎಂಡ್ ವೇರಿಯಂಟ್. ಇದ್ರಲ್ಲಿ ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LED, ಫಾಗ್ ಲೈಟ್, ಅಲೋ ವೀಲ್, 4 ಪವರ್ ವಿಂಡೋ, ಪುಷ್ ಸ್ಟಾರ್ಟ್ ಬಟನ್, ಡ್ಯೂಯಲ್ ಏರ್ ಬ್ಯಾಗ್ಸ್, ABS ಮತ್ತೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಪ್ರೀಮಿಯಂ ಲೆದರ್ ಸೀಟ್ಸ್, 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ ಸ್ವಿಚ್, ಅಡ್ಜಸ್ಟಬಲಿ ಎಲೆಕ್ಟ್ರಿಕಲಿ ಮಿರರ್ಸ್ ಕೂಡ ಸಿಗುತ್ತೆ. ಹಿಂದ್ಗಡೆ ನೋಡಬಹುದು ನೀವು, ಡಿಫಾಗರ್ ಕೂಡ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುವಂತ ವೆಹಿಕಲ್ ಸರ್. ಟಾಪ್ ಎಂಡ್ ವೇರಿಯಂಟ್. ಏನು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡುವಂತದೇ ಅವಶ್ಯಕತೆ ಇಲ್ಲ. ಡೀಸೆಲ್ ಗಾಡಿ ಆಗಿರೋದ್ರಿಂದ ನಿಮ್ಗೆ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಲಕ್ಸುರಿ ಫೀಲ್ ಬರುತ್ತೆ ವೆಹಿಕಲ್ ಅಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,30,000 ಶಾಕಿಂಗ್ ಪ್ರೈಸ್ ಸರ್. ಎಲ್ಲ 5,80,000, 6 ಲಕ್ಷ ಕೋಟ್ ಮಾಡಿದ್ದಾರೆ. ನಾನು ಜಸ್ಟ್ 5,30,000 ಈ ಗಾಡಿ ಕೊಡ್ತಾ ಇದ್ದೀನಿ. 5,30,000 ಯಾರೆಲ್ಲ ಲೋನ್ ನೋಡಬಹುದು. ಇವ್ರ ಪ್ರೈಸ್ 5,85,000 ಇದೆ. ಆಷಾಢ ಸೇಲ್ಗೆ 5,30,000 ರೂಪಾಯಿಗೆ ಆಗುತ್ತೆ. 30,000 ಆಗುತ್ತೆ. ಯಾರೆಲ್ಲ ಲೋನ್ ಹೋಗ್ತೀರಾ, ಇದು ಕೂಡ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ. ಇದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಸರ್. ನಿಮ್ಮ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ವೀಕ್ಷಕರೇ, ಇಲ್ಲಿ ಆಲ್ಮೋಸ್ಟ್ ಇವತ್ತು ಒಂದು 5-6 ಗಾಡಿ ಮೇಲೆ ನಾವು ತೋರಿಸ್ತೀವಿ 0 ಡೌನ್ ಪೇಮೆಂಟ್ ಅಲ್ಲಿ ಇರುವಂತದ್ದು. CS ಸ್ಪೀಡ್ಸ್ ಬನ್ನಿ, ಬರೀ ಡಾಕ್ಯುಮೆಂಟ್ ಇಟ್ಕೊಂಡ್ ಬನ್ನಿ. ಪ್ರೊಫೈಲ್ ಒಂದ್ ಚೆನ್ನಾಗಿರ್ಲಿ. ನಿಮಗೆ ಯಾವ ಗಾಡಿ ಬೇಕೋ ಆ ಗಾಡಿನ ನೀವು ತಗೊಂಡು ಹೋಗ್ಬೋದು ಆಷಾಢ ಸೇಲ್ ಅಲ್ಲಿ ಸರ್. ನೆಕ್ಸ್ಟ್ ಸರ್, ಒಂದು ಯೂತ್ಸ್ ಗೆ ತುಂಬಾ ಲವಬಲ್ ವೆಹಿಕಲ್. 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 1,26,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ. ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಆಗಸ್ಟ್ ಮುಂದಿನ ತಿಂಗಳು ಆಗಸ್ಟ್ ವರೆಗೂ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಇದು SX ಆಪ್ಷನಲ್. ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LED, ಫಾಗ್ ಲೈಟ್, ಪುಷ್ ಸ್ಟಾರ್ಟ್ ಬಟನ್, 6 ಏರ್ ಬ್ಯಾಗ್ಸ್ ಬರುವಂತ ವೆಹಿಕಲ್. ಇದು 6 ಏರ್ ಬ್ಯಾಗ್ಸ್ ಬರುವಂತ ವೆಹಿಕಲ್. ನಿಮ್ಗೆ ಡೈಮಂಡ್ ಕಟ್ ಅಲಾಯ್ಸ್ ಕೂಡ ಬರುತ್ತೆ. ಸೆಕೆಂಡ್ ಓನರ್. ವೆರಿ ಪ್ರೀಮಿಯಂ ಲುಕ್ ಅಲ್ಲಿ ಇರುವಂತ ಇಂಟೀರಿಯರ್ಸ್ ಇದೆ ಸರ್. ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪುಷ್ ಸ್ಟಾರ್ಟ್ ಬಟನ್, 4 ಪವರ್ ವಿಂಡೋ, ABS ಮತ್ತೆ ಸ್ಟೇರಿಂಗ್ ಕಂಟ್ರೋಲ್, ಲೆದರ್ ಸೀಟ್ಸ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಗಾಡಿ. ಇದು ಕೂಡ ನೀವು ಮೈಲೇಜ್ ಆರಾಮಾಗಿ 20 ವರೆಗೂ ನಿಮ್ಗೆ ಮೈಲೇಜ್ ಬರುತ್ತೆ. ವೆರಿ ಬ್ಯೂಟಿಫುಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಓನರ್ 2015 ಮಾಡಲ್ ವರ್ನಾ ಡೀಸೆಲ್ ಗಾಡಿ, SX ಆಪ್ಷನಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,90,000 ಸರ್. 4,90,000. ಬರೀ 4,90,000. 4,90,000. ಇದನ್ನು ಅಷ್ಟೇ. ನೀವು ಲೋನ್ ಹೋಗ್ತೀರಾ ಅಂದ್ರೆ ನಿಮ್ಮ ಹತ್ರ 20, 30, 40 ಎಷ್ಟಿದೆ ಅಷ್ಟು ತಗೊಂಬನ್ನಿ. ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ನಿಮ್ ಸಿಬಿಲ್ ಚೆನ್ನಾಗಿರ್ಬೇಕು. ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ತಗೊಂಬನ್ನಿ ವೀಕ್ಷಕರೇ. 20,000 ಇರ್ಬೋದು, 30,000, 40,000. ನಿಮ್ಗೆ ಎಷ್ಟಿದೆ ಅಷ್ಟು ತಗೊಂಬಂದ್ ಕೊಟ್ರು ಈ ಗಾಡಿ ನೀವು ಮನೆಗೆ ತಗೊಂಡ್ ಹೋಗ್ಬೋದು. ನಿಮ್ ಸಿಬಿಲ್ ಒಂದ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ನಮ್ಮಲ್ಲಿ 3 ಶಿಫ್ಟ್ ಡಿಸೈರ್ ಇದೆ. ನೋಡ್ಬೋದು ನೀವು. 1, 2, 3 ಎಲ್ಲ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಅವೈಲಬಲ್ ಇಲ್ಲ. ನಮ್ಮ ಹತ್ರ 3 ಗಾಡಿನೂ ಪೆಟ್ರೋಲ್ ಆಗಿದೆ. 3 ಪೆಟ್ರೋಲ್ ವೆಹಿಕಲ್. ಇದು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಜಸ್ಟ್ 68,000 ಓಡಿದೆ. VX. ನೆಕ್ಸ್ಟ್ ಇಯರ್ ಏಪ್ರಿಲ್ ವರೆಗೂ 2027 ಏಪ್ರಿಲ್ ವರೆಗೂ ನಿಮ್ಗೆ ಇನ್ಸೂರೆನ್ಸ್ ರನ್ನಿಂಗ್ ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ 80 to 90% ಟೈರ್ಸ್ ಇರುವಂತ ವೆಹಿಕಲ್. ಪ್ಯೂರ್ಲಿ ನಾನ್ ಆಕ್ಸಿಡೆಂಟ್ ಅದು. ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಬ್ರ್ಯಾಂಡ್ ನ್ಯೂ ಸಿಟ್ ಡೋರ್ಸ್ ಇದೆ. ಪವರ್ ಸ್ಟೀರಿಂಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ. ಈ ಗಾಡಿ ಅಷ್ಟೇ ನಿಮಗೆ ಮೈಲೇಜ್ 80 ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಸೆಕೆಂಡ್ ಓನರ್. ಯಾವ್ದೇ ರೀತಿ ಆಕ್ಸಿಡೆಂಟ್ ಇಲ್ಲ ಸರ್. ಬರೀ 68,000 ಕಿಲೋಮೀಟರ್ ಓಡಿದೆ. ಎಷ್ಟು 3,10,000 ಗಾಡಿ ಆಗುತ್ತೆ. 3,10,000 ರೂಪಾಯಿಗೆ ಬರೀ 68,000 ವಿಚಾರಿಸ್ಕೊಂಡು ಮುಂದ್ ಗಾಡಿ ತಗೊಂಡ್ ಹೋಗ್ಲಿ. 13 ಮಾಡಲ್ ಸೆಕೆಂಡ್ ಓನರ್, 60,000. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಟೈರ್ ಕೂಡ ಹಾಕಂಗಿಲ್ಲ ನೀವು. ಜಸ್ಟ್ 3,10,000 13 ಮಾಡಲ್ ಗಾಡಿ ಕೊಟ್ಬಿಡೋಣ
ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಅದನ್ನ 14 ಮಾಡಲ್ ಇದು 2014 ಇದು ಕೂಡ ಸೆಕೆಂಡ್ ಓನರ್ ಆಗಿದೆ 75,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್. ಇದು ಕಂಪನಿಯಿಂದಲೇ ನಿಮ್ಗೆ ಅಲೈವಿಲ್ಸ್ ಕೂಡ ಹಾಕಿದ್ದಾರೆ. ಯೋಕೋಮಾ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ವೆಹಿಕಲ್. ಇಂಟೀರಿಯರ್ ನಿಮಗೆ ಪ್ರೀಮಿಯಂ ಲೆದರ್ ಸೀಟ್, 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಕಂಪ್ಲೀಟ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಜಸ್ಟ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ. ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,70,000 ಗಾಡಿ ಆಗುತ್ತೆ. 370ಕ್ಕೆ 370 ಸರ್. ಲೋನ್ ಅಂತ ಹೋದ್ರೆ ಸರ್ 1, 2, 3 ಯಾವ ಗಾಡಿನ ತಗೊಳ್ಳಿ 50,000 ಡೌನ್ ಪೇಮೆಂಟ್. ಈ 3 ಗಾಡಿಯಲ್ಲಿ ಯಾವ ಗಾಡಿ ಯಾವ್ದು ತಗೊಂಡ್ರು ಬರೀ 50,000 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. ಇದರ ಡೀಟೇಲ್ಸ್ 17 ಮಾಡಲ್ ಸರ್. ಇದು ZX ವೇರಿಯಂಟ್ ಆಸ್ಟರ್ ಶೇಪ್. ಇಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. ಬರೀ 1,00,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ತಗೊಳ್ಳೋರಿಗೆ ಸರ್ವಿಸ್ ಮೇಂಟೆನೆನ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಗಾಡಿನ ಸರ್ವಿಸ್ ಮಾಡಿ ಗಾಡಿ ಕೊಟ್ಟಿದ್ದಾರೆ ಶೋರೂಮ್ ಅಲ್ಲಿ. ಆಲ್ರೆಡಿ ಸರ್ವಿಸ್ ಆಗಿ ಗಾಡಿ ಬಂದು ನಿಂತಿರುವಂತದ್ದು ವಿತ್ ಬ್ರ್ಯಾಂಡ್ ನ್ಯೂ ಟೈರ್. ಸರ್ ಇದು ಕೂಡ ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ಸ್, ABS, ಕಂಪ್ಲೀಟ್ ನ್ಯೂ ಸಿಸ್ಟಮ್, ಸ್ಟೀರಿಂಗ್ ಕಂಟ್ರೋಲ್, 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ. ಪ್ರೀಮಿಯಂ ಆಗಿರೋ ಲೆದರ್ ಸೀಟ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ ವಿತ್ ಪುಷ್ ಬಟನ್ ಸ್ಟಾರ್ಟ್. ಸರ್ ವಿತ್ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ಹಿಂದ್ಗಡೆ ಡಿಫಾಗರ್ ಕೂಡ ಇದೆ. ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಈ ಗಾಡಿ ತಗೊಳ್ಳೋರಿಗೆ ತುಂಬಾ ಲಕ್ಕಿ ಅಂತಾನೆ ಹೇಳ್ಬೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಎಷ್ಟು 4,80,000 ಗಾಡಿ ಕೊಡ್ತಾರೆ. 4,80,000 ರೂಪಾಯಿಗೆ 3 ಗಾಡಿಯಲ್ಲಿ ಯಾವುದೇ ಗಾಡಿ ತಗೊಂಡ್ರೆ ಜಸ್ಟ್ 50,000 ಡೌನ್ ಪೇಮೆಂಟ್ ಆಗುತ್ತೆ. ನೋಡಿ, ಈ 3 ಗಾಡಿಯಲ್ಲಿ ಯಾವ ಗಾಡಿ ತಗೊಂಡ್ರು ಬರೀ 50,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ. ನಿಮ್ ಸಿಬಿಲ್ ಒಂದ್ ಚೆನ್ನಾಗಿರ್ಲಿ ಅಷ್ಟೇ. ಸರ್ i20 ಕೂಡ ಎಷ್ಟಿದೆ ಸರ್ ನಿಮ್ಮ ಹತ್ರ? ಕೂಡ ನಮ್ಮ ಹತ್ರ 3 ಗಾಡಿ ಇದೆ. ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಯಾವ್ದು ಬೇಕಾದ್ರೂ ಇದೆ. ಓಲ್ಡ್ ಶಿಪ್ ಬೇಕಾ, ಇಲೆಕ್ಟ್ ಶಿಪ್ ಬೇಕಾ, ಎಲ್ಲ ಇದೆ ನಮ್ಮ ಹತ್ರ. ಇದು 2019 ಮಾಡಲ್, ಸೆಕೆಂಡ್ ಓನರ್, 95,000 ಕಿಲೋಮೀಟರ್ ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಬ್ರ್ಯಾಂಡ್ ನ್ಯೂ ಟೈರ್. ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಸೇಫ್ಟಿ ಫೀಚರ್ಸ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ಸ್, ABS, ಕಂಪ್ಲೀಟ್ ನ್ಯೂ ಸಿಸ್ಟಮ್ ಕೂಡ ಬರುತ್ತೆ. ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್ಸ್ ವಿತ್ ಪವರ್ ಸ್ಟೀರಿಂಗ್ ಕೂಡ ಬರುತ್ತೆ. AC ಕೂಡ ಇದೆ. 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ವಿತ್ ಆಟೋ ಕ್ಲೋಸ್ ಮಿರರ್ಸ್ ಕೂಡ ಬರುತ್ತೆ. ಫ್ರಂಟ್ ನಿಮಗೆ ರನ್ನಿಂಗ್ LED ಫಾಗ್ ಲೈಟ್ಸ್ ಕೂಡ ಬರುವಂತ ವೆಹಿಕಲ್. ಈ ಗಾಡಿ 19 ಮಾಡಲ್ ಸರ್. ಯಾರು ಕೊಟ್ಟಿರಬಾರ್ದು ಸರ್. 4,80,000ಗೆ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿರುವಂತ ವೆಹಿಕಲ್. ಸೆಕೆಂಡ್ ಓನರ್, 19 ಮಾಡಲ್ ಸ್ಪೋರ್ಟ್ಸ್ ಗಾಡಿನ ಜಸ್ಟ್ 4,80,000 ಗಾಡಿ ಕೊಡೋಣ. ಅದು ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಅದು ಸೂಪರ್ ಚಾಲೆಂಜಿಂಗ್ ಪ್ರೈಸ್. ಈ ಗಾಡಿಗೆ ಯಾರೆಲ್ಲ ಲೋನ್ ಹೋಗ್ತೀರಾ, ನಿಮ್ ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್, ₹1 ತರಬೇಡಿ ಗಾಡಿ ಕೊಡ್ತೀನಿ. ನೋಡಿ, ಇದು ಕೂಡ 0 ಡೌನ್ ಪೇಮೆಂಟ್. ನಿಮ್ ಸಿಬಿಲ್ ಒಂದ್ ಚೆನ್ನಾಗಿರ್ಬೇಕು. ಡಾಕ್ಯುಮೆಂಟ್ ತಗೊಂಬನ್ನಿ, ಈ ಗಾಡಿನ ತಗೊಂಡೋಗಿ. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಡೀಸೆಲ್ ಕೇಳ್ತೀರಾ, ಇದು 2013 ಮಾಡಲ್, ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ಇದು DRL ಶೇಪ್, ರನ್ನಿಂಗ್ LED, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಅಲೋವಿಲ್ಸ್ ಕೂಡ ಬರುತ್ತೆ. ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಸ್ಟೀರಿಂಗ್ ಕಂಟ್ರೋಲ್ಸ್, ಬ್ಲೂಟೂತ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಪ್ರೀಮಿಯಂ ಲೆದರ್ ಸೀಟ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ವಿತ್ ಆಟೋ ಕ್ಲೋಸ್ ಕೂಡ ಬರುತ್ತೆ. ಮತ್ತೆ ಇದು ಡಿಫಾಗರ್ ಕೂಡ ಇದೆ. ಹಿಂದ್ಗಡೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿಯರ್ ಏರ್ ಕ್ಯಾಮ್ರಾ, ಎಲ್ಲಾ ಫೀಚರ್ಸ್ ಬರುವಂತ ವೆಹಿಕಲ್. ಜಸ್ಟ್ 2,60,000ಕ್ಕೆ 13 ಮಾಡಲ್ ಡೀಸೆಲ್ ಸ್ಪೋರ್ಟ್ಸ್ ಗಾಡಿ ಕೊಟ್ಬಿಡೋಣ. ಬರೀ 2,60,000ಕ್ಕೆ. ಬರೀ 2,60,000. ಯಾರೆಲ್ಲ ಲೋನ್ ಹೋಗ್ತಾರೆ, ಇದಕ್ಕೆ ಲೋನ್ ಆಗುತ್ತೆ. ಜಸ್ಟ್ 50,000 ರಿಂದ 60,000 ತಗೊಂಡ್ಬಂದು ರಿಮೈನ್ ಲೋನ್ ಮಾಡಿ. ಬರೀ 50,000 ರಿಂದ 60,000 ತಗೊಂಡ್ಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡ್ ಹೋಗ್ಬೋದು. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಡೀಸೆಲ್ ಬೇಡವಾ, ಪೆಟ್ರೋಲ್ ನೋಡಿ. ಇದು 2012 ಮಾಡಲ್, ಜಸ್ಟ್ 60,000 ಕಿಲೋಮೀಟರ್ ಓಡಿದೆ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತದ್ದು. ಜಸ್ಟ್ 60,000 ರಿವನ್ ಆಗಿರುವಂತ ವೆಹಿಕಲ್. ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂತ ವೆಹಿಕಲ್. ಅಲೈವಿಲ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಇಂಟೀರಿಯರ್ ಕೂಡ ಇದ್ರಲ್ಲೂ ನಿಮಗೆ ಸಿಂಗಲ್ ಏರ್ ಬ್ಯಾಗ್, ABS, ಕಂಪ್ಲೀಟ್ ಸಿಸ್ಟಮ್, ಪ್ರೀಮಿಯಂ ಲೆದರ್ ಸೀಟ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ವಿತ್ ರೇರ್ ಡಿಫಾಗರ್ ಕೂಡ ಬರುತ್ತೆ. ಗಾಡಿ ನೋಡ್ಬೋದು ಸರ್, ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಈ ಕಲರ್ ಕೂಡ ನಿಮ್ಗೆ ತುಂಬಾ ಡೀಸೆಂಟ್ ಕಲರ್ ಅಂತಾನೆ ಹೇಳ್ಬೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,65,000 ಆಗುತ್ತೆ. 2,65,000 ಇದಕ್ಕೆ ಲೋನ್ ಆಗೋದಿಲ್ಲ. ಇದು ಫುಲ್ ಕ್ಯಾಶ್ ವೆಹಿಕಲ್ ಸರ್. 2,65,000 ಫುಲ್ ಕ್ಯಾಶ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ಇದು 4 ಸರ್. ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ ಅಂತಂದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ರೆಡ್ ಬ್ಯೂಟಿ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. 2012 ಮಾಡಲ್ ಸರ್. ಇದು ಪೆಟ್ರೋಲ್ ವೇರಿಯಂಟ್, ZX ವೇರಿಯಂಟ್. ಗಾಡಿ ತುಂಬಾ ನೀಟ್ ಆಗಿ ಮೇಂಟೈನ್ ಆಗಿದೆ. ಯಾವ್ದೇ ರೀತಿ ಮೇಜರ್ ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟ್ಸ್ ಏನಿಲ್ಲ. ಗಾಡಿ ಲೆದರ್ ಸೀಟ್ಸ್ ಕೂಡ ತುಂಬಾ ಪ್ರೀಮಿಯಂ ಆಗಿ ಮಾಡಿದ್ದಾರೆ. ನೋಡ್ಬೋದು ನೀವು ಯಾವ ತರ ಇದೆ ಅಂತ. 95,000 ಕಿಲೋಮೀಟರ್ ಓಡಿದೆ. ಥರ್ಡ್ ಓನರ್ ಆಗಿದೆ. ಗಾಡಿ ನೋಡ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಆಗಿದೆ. ಇದರಲ್ಲೂ ಕೂಡ ₹1 ಖರ್ಚಿಲ್ಲ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,60,000ಕ್ಕೆ ಗಾಡಿ ಆಗುತ್ತೆ. ಬರೀ 1,60,000ಕ್ಕೆ. ಬರೀ 1,60,000ಕ್ಕೆ 2012 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಬ್ರ್ಯಾಂಡ್ ನ್ಯೂ ಟೈರ್ಸ್, ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಜಸ್ಟ್ 1,60,000 ಗಾಡಿ ಆಗುತ್ತೆ.
ಬರೀ 1,60,000 ರೂಪಾಯಿಗೆ ಲೋನ್ ಆಗೋದಿಲ್ಲ. ಇದು 2012 ಮಾಡಲ್ ಫುಲ್ ಕ್ಯಾಶ್ ವೆಹಿಕಲ್. ಬರೀ 1,60,000 ರೂಪಾಯಿಗೆ ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. ಒಂದು ಬೈಕ್ ಕೂಡ ಬರಲ್ಲ, ಅದರಲ್ಲಿ 4 ವೀಲರ್ ಬರ್ತಾ ಇದೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಪ್ರೀಮಿಯಂ ಲುಕ್ ಅಲ್ಲಿ ಇರುವಂತಹ ಹೋಂಡಾ ಸಿಟಿ ಬ್ರ್ಯಾಂಡ್ ನ್ಯೂ ಕಲರ್ ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಆಗಿದೆ. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ, 71,000 ಕಿಲೋಮೀಟರ್ಸ್ ರನ್ನಿಂಗ್ ಇರುವಂತಹ ವೆಹಿಕಲ್. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಗಾಡಿ ಮತ್ತು ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ರೆ. ಯೋಕೋಮಾ ಟೈರ್ಸ್ ಆಲ್ಮೋಸ್ಟ್ 80% ಟೈರ್ಸ್ ಇರುವಂತಹ ವೆಹಿಕಲ್. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ ಏನು ನೋಡಿಲ್ಲ. ಗಾಡಿ ಶೈನಿಂಗ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಮೇಂಟೈನ್ ಆಗಿದೆ ಅಂತ. ಇದ್ರಲ್ಲೂ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಏರ್ ಬ್ಯಾಗ್, ABS, ಕಂಪ್ಯೂಟರ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಮತ್ತೆ ಇದು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ. ಡಿಫಾಗರ್ ಕೂಡ ಬರುತ್ತೆ. ವೆರಿ ಗುಡ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಒಳ್ಳೆ ವೆಹಿಕಲ್. ಯಾರೆಲ್ಲ ಒಂದು ಸಿಟಿ ಹುಡುಕ್ತಾ ಇದ್ದೀರಾ, ಜಸ್ಟ್ 3,20,000 ರೂಪಾಯಿಗೆ 2012 ಮಾಡಲ್ ಬ್ರ್ಯಾಂಡ್ ನ್ಯೂ ತರ ಇರುವಂತ ಒಂದು ಸಿಟಿ ಕೊಡ್ತಾರೆ. ಬರೀ 3,20,000ಕ್ಕೆ 3,20,000 ಗಮನಿಸಿ. ಇದಕ್ಕೂ ಲೋನ್ ಆಗೋದಿಲ್ಲ. ಇದು ಫುಲ್ ಕ್ಯಾಶ್ ಅಲ್ಲಿ 3,20,000 ರೂಪಾಯಿಗೆ ಫುಲ್ ಕ್ಯಾಶ್ ಲೋನ್. ಸರ್, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 82,000 ಕಿಲೋಮೀಟರ್ ಓಡಿದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರುವಂತ ವೆಹಿಕಲ್ ನೆಕ್ಸ್ಟ್ ಇಯರ್ ಫೆಬ್ರವರಿ ವರೆಗೂ. ಗಾಡಿ ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಎಸ್ ವೇರಿಯಂಟ್ ಆಗಿರುತ್ತೆ. ಆಫ್ಟರ್ ದಿ ಮಾರ್ಕೆಟ್ ಅಲೈವಿಲ್ಸ್ ಇದೆ. ಆಲ್ಮೋಸ್ಟ್ 80 to 90% ಟೈರ್ಸ್ ಇರುವಂತ ವೆಹಿಕಲ್. ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಪ್ರೀಮಿಯಂ ಲೆದರ್ ಸೀಟ್ಸ್ ಇದೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್, ಕಂಪ್ಲೀಟ್ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ. ಹಿಂದೆ ಬರುತ್ತೆ. ರೇರ್ ಕ್ಯಾಮೆರಾ ಕೂಡ ಇದೆ. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್, ಇದು ಕೂಡ ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ. ಜಸ್ಟ್ 5.5 ಲಕ್ಷ ಗಾಡಿ ಕೊಡ್ತಾರೆ. ಬರೀ 5.5 ಲಕ್ಷಕ್ಕೆ 5.5 ಲಕ್ಷಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಬರ್ನ ಎಸ್ ವೇರಿಯಂಟ್ ಆಫ್ಟರ್ ದಿ ಮಾರ್ಕೆಟ್ ಅಲೈವಿಲ್ಸ್ ಫಿಟ್ಟಿಂಗ್ ಇರುವಂತ ವೆಹಿಕಲ್. ಜಸ್ಟ್ 5.5 ಲಕ್ಷಕ್ಕೆ ಗಾಡಿ ಆಗುತ್ತೆ. ಯಾರೆಲ್ಲ ಲೋನ್ ಹೋಗ್ತೀರಾ 50,000 ತಗೊಂಡು ರಿಮೈನಿಂಗ್ ಲೋನ್ ಮಾಡ್ತೀವಿ. ನೋಡಿ, ಲೋನ್ ಹೋಗೋರು ಬರೀ 50,000 ತಗೊಂಬನ್ನಿ. ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಸರ್, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2023 ಮಾಡಲ್ ಬ್ರ್ಯಾಂಡ್ ನ್ಯೂ ವೆಹಿಕಲ್. 2023 ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಸೆಲೆರಿಯೋ ZXi ಪ್ಲಸ್ ವೇರಿಯಂಟ್ ಸರ್. ಟಾಪ್ ಎಂಡ್ ವೇರಿಯಂಟ್ ಇದು. ಇದ್ರ ಮೇಲೆ ಇನ್ಯಾವುದು ಸೆಲೆರಿಯೋ ಇಲ್ಲ. ಇದೇ ಟಾಪ್ ಎಂಡ್ ವೇರಿಯಂಟ್. ಬ್ಲಾಕ್ ಅಲೈವಿಲ್ಸ್, ಬ್ರಾಡ್ ಟೈರ್ ಬರುತ್ತೆ. 4 ಪವರ್ ವಿಂಡೋ, ಪುಷ್ ಸ್ಟಾರ್ಟ್ ಬಟನ್, ಟಚ್ ಸಿಸ್ಟಮ್ ಕೂಡ ಬರುತ್ತೆ ವೆಹಿಕಲ್ ಗೆ. ನೋಡ್ಬೋದು ನೀವು, ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಜಸ್ಟ್ 45,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ಗಾಡಿ. ಫೀಚರ್ಸ್ ನೋಡ್ಬೋದು ನೀವು. ಡ್ಯುಯಲ್ ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಮತ್ತೆ ಕಂಪ್ನಿ ಫಿಟೆಡ್ ಆಪಲ್ ಕನೆಕ್ಟ್ ಮತ್ತೆ ಆಂಡ್ರಾಯ್ಡ್ ಕನೆಕ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಆಗಿದೆ ಸರ್. ಪಿಕಪ್ ವೈಸ್, ಮೈಲೇಜ್ ವೈಸ್ ಎಲ್ಲದಕ್ಕೂ ಬ್ಯೂಟಿಫುಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಸರ್. ಸರ್, ಆಸ್ಕಿಂಗ್ ಪ್ರೈಸ್ ಸರ್ ಜಸ್ಟ್ 5,20,000 ಗೆ ಗಾಡಿ ಆಗುತ್ತೆ. ಹೊಸ ಗಾಡಿ 8,90,000 ಇದೆ. 5,20,000 ಗೆ ಗಾಡಿ ಆಗುತ್ತೆ. ಈ ಗಾಡಿನ ಅಷ್ಟೇ ಯಾರು ಲೋನ್ ಹೋಗ್ತೀರಾ, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಇದು ಕೂಡ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ಇದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಸನ್ವೈಸರ್, ರೂಫ್ ರೈಲಿಂಗ್, ಸೀಟ್ ಕವರ್ಸ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 80 to 90,000 ಎಕ್ಸ್ಟ್ರಾ ಖರ್ಚು ಮಾಡಿದ್ದಾರೆ ವೆಹಿಕಲ್ ಗೆ. ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 45,000 ಕಿಲೋಮೀಟರ್ ಎಲ್ಲ ಫೀಚರ್ಸ್ ಇರುವಂತ ವೆಹಿಕಲ್. ಜಸ್ಟ್ 5,20,000 ಆಗುತ್ತೆ. ಯಾರು ಲೋನ್ ಹೋಗ್ತಾರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಒಂದು ತಗೊಂಬಂದ್ರೆ ಸಾಕು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ಇದನ್ನ 0 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು ಹೋಗ್ಬೋದು. ಬರೀ 5,20,000 5,20,000. 2 ಟಿಯಾಗೋ ಇದೆ. ಒಂದು 18 ಮಾಡಲ್, ಒಂದು 19 ಮಾಡಲ್. ಇದು ಆಟೋಮ್ಯಾಟಿಕ್, ಇದು ಮ್ಯಾನ್ಯುಯಲ್. 2 ಪೆಟ್ರೋಲ್ ವೇರಿಯಂಟ್, 2 ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. 2 ಸಿಂಗಲ್ ಓನರ್. ಇದು 68,000 ನೋಡಿದೆ. ಇದು 70,000 ನೋಡಿದೆ. ಗಾಡಿ ತೋರಿಸ್ಕೊಂಡು. ಗಾಡಿ ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಆಗಿದೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್. ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ನೋಡ್ಬೋದು ಸರ್, ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. 2 ಗಾಡಿ ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ಸ್, ABS, ಕಂಪ್ಲೀಟ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಡಿಫಾಗರ್, ರೇರ್ ವೈಪರ್ ಕೂಡ ಬರುತ್ತೆ. ಪಾರ್ಕಿಂಗ್ ಸೆನ್ಸರ್ಸ್, ರಿಯರ್ ಕ್ಯಾಮೆರಾ ಕೂಡ ಅಂತ ಬರುವಂತ ವೆಹಿಕಲ್. 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಗಾಡಿ ಮೈಲೇಜ್ ವೈಸ್ ನಿಮಗೆ ಮ್ಯಾನ್ಯುಯಲ್ ಅಲ್ಲಿ ಇದು 18-19 ವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಆಟೋಮೆಟಿಕಲಿ ಆಲ್ಮೋಸ್ಟ್ 50 ವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು. 2 ಕಂಪನಿ ಮೇಂಟೆನೆನ್ಸ್ ಇರುವಂತ ವೆಹಿಕಲ್. ಟಾಪ್ ಎಂಡ್ ವೇರಿಯಂಟ್ಸ್ 18-19 ಟಾಪ್ ಎಂಡ್ ವೇರಿಯಂಟ್ ಗಾಡಿಗಳು. ಪೆಟ್ರೋಲ್ ಗಾಡಿ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,80,000 ಆಗುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,90,000 ಆಗುತ್ತೆ. ಯಾರೆಲ್ಲ ಲೋನ್ ಹೋಗ್ತೀರಾ 30,000 ಡೌನ್ ಪೇಮೆಂಟ್ ತಗೊಂಡು ರಿಮೈನಿಂಗ್ ಲೋನ್ ಮಾಡ್ಬೇಕು. ಇದು ತಗೊಂಡ್ರು 30,000, ಇದು ತಗೊಂಡ್ರು 30,000. ಇನ್ನ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. 3,80,000, 3,90,000. ಸರ್ ಹೇಳ್ತಿರೋದೆಲ್ಲ ಫೈನಲ್ ಪ್ರೈಸ್ ಗಳು. ಎಲ್ಲಾನು ನಿಮ್ಗೆ ಆಫ್ಟರ್ ನೆಗೋಸಿಯೇಷನ್ ಆಶೀರ್ವಾದ ಸೇಲ್ ಅಂತಾನೆ ಹೇಳಿ ನಾವು ತುಂಬಾ ಕಡಿಮೆ ಕೊಡ್ತಾ ಇದೀವಿ. ಯಾರೆಲ್ಲ ಬಂದು ಜಸ್ಟ್ ಗಾಡಿ ಚೆಕ್ ಮಾಡ್ಕೊಂಡು ಕ್ಯಾಶ್ ಆದ್ರೆ ಕ್ಯಾಶ್ ಕೊಡಿ, ಲೋನ್ ಆದ್ರೆ ಡಾಕ್ಯುಮೆಂಟ್. ಇಲ್ಲೇ ನೋಡ್ತಾ ಇರ್ಬೋದು 4,50,000 ಇರೋ ಅಂತದ್ದು, 4,10,000 ಇರೋ ಅಂತದ್ದು, 3,80,000, 3,90,000 ಆಷಾಢ ಸೇಲ್ಗೆ. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಮಾರ್ಕೆಟ್ ಗೆ ವೆರಿ ಚಾಲೆಂಜಿಂಗ್ ಪ್ರೈಸ್ ಕೊಡೋಣ. 2018 ಮಾಡಲ್
ಗ್ರ್ಯಾಂಡ್ ಐಟನ್ ಆಟೋಮೆಟಿಕ್ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್ ಸೆಕೆಂಡ್ ಓನರ್ 80,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಗಾಡಿಲಿ ಏನೇ ಯಾವ್ದೇ ರೀತಿ ರೀಪ್ಲೇಸ್ಮೆಂಟ್ ಆಕ್ಸಿಡೆಂಟ್ಸ್ ಇಲ್ಲ. ಫೀಚರ್ಸ್ ವೈಸ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಬರುತ್ತೆ. ಇಲ್ಲ ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, 4 ಪವರ್ ವಿಂಡೋ, ಕಂಪ್ಲೀಟ್ ಟಚ್ ಸಿಸ್ಟಮ್ ಬರುತ್ತೆ. ಅದು ಆಪಲ್ ಕನೆಕ್ಟ್ ಮತ್ತೆ ಆಂಡ್ರಾಯ್ಡ್ ಕನೆಕ್ಟ್ ಕೂಡ ಆಗುತ್ತೆ. 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ಸ್ ಕೂಡ ಇದೆ ವೆಹಿಕಲ್. ಟಾಪ್ ಎಂಡ್ ಗೆ ಒಂದು ಪುಷ್ ಸ್ಟಾರ್ಟ್ ಬಟನ್ ಒಂದು ಕಡಿಮೆ ಸರ್. ನಿಮ್ಗೆ ಎಲ್ಲ ಫೀಚರ್ಸ್ ಇರುವಂತ ವೆಹಿಕಲ್ 4,50,000 ಹಾಕಿದ್ದೀರಾ ಸರ್. ಆಷಾಢ ಸೇಲ್ ಅಲ್ಲಿ ನೆಗೋಷಿಯಬಲ್ ಅಲ್ಲಿ 4 lakhs ಗಾಡಿ ಕೊಡ್ತಾರೆ. 50,000 ಬಿಟ್ಕೊಡ್ತಾ ಇದ್ದೀರಾ. 50,000 ಬಿಟ್ಕೊಡ್ತಾ ಇದೀನಿ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, 4 lakhs. ಈ ಗಾಡಿಗೆ ಯಾರೆಲ್ಲ ಲೋನ್ ಹೋಗ್ತೀರಾ ಅವ್ರಿಗೂ ಕೂಡ 0 ಡೌನ್ ಪೇಮೆಂಟ್ ಗಾಡಿ ಆಗುತ್ತೆ. ನೋಡಿ, ಇವಾಗ ಒಂದು 5-6 ತೋರಿಸಿದ್ವಿ. ಇದು ಇನ್ನೊಂದು ಆಡ್ ಆಗುತ್ತೆ. ಇದಕ್ಕೂ ಅಷ್ಟೇ 0 ಡೌನ್ ಪೇಮೆಂಟ್ ಅಲ್ಲಿ 4.25 ಲಕ್ಷ ನೆಗೋಷಿಯಬಲ್ ಇರೋದು. ಫೈನಲ್ ಟು ಫೈನಲ್ ಪ್ರೈಸ್ ಬರೀ 4 ಲಕ್ಷ ರೂಪಾಯಿಗೆ ಆಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ತಗೊಂಬನ್ನಿ. ಮಾರ್ಕೆಟ್ ಗೆ ಚಾಲೆಂಜಿಂಗ್ ಪ್ರೈಸ್ 2015 ಮಾಡಲ್ 16 ಮಾಡಲ್ ಈ ಪ್ರೈಸ್ ಹೇಳ್ತಾ ಇರ್ತಾರೆ. ನಾವು 18 ಮಾಡಲ್ ಕೊಟ್ಬಿಡೋಣ, ಸ್ವಲ್ಪ ಫಾರ್ವರ್ಡ್ ಹೋಗೋಣ. ಇನ್ನೂ ಒಂದು 3 ವರ್ಷ ಹೊಸ ಗಾಡಿನ ಅದೇ ಪ್ರೈಸ್ ಕೊಡ್ತಾ ಇದ್ದಾರೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಒಂದು ಒಳ್ಳೆ ಮೈಲೇಜ್, ಮೇಂಟೆನೆನ್ಸ್, ಕಡಿಮೆ ಬಜೆಟ್ ಅಲ್ಲಿ ಟಾಪ್ ಎಂಡ್ ಗಾಡಿ ಹುಡುಕ್ತಾ ಇರ್ತೀರಾ, ಸೇವ್ ಮಾಡ್ಕೊಳ್ಳಿ ನಮ್ಮ ಈ ವಿಡಿಯೋನ. 2013 ಮಾಡಲ್ ಸೆಕೆಂಡ್ ಓನರ್ ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಗಾಡಿ. ಜಸ್ಟ್ 70,000 ಕಿಲೋಮೀಟರ್ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಸಿಂಗಲ್ ರುಪಿ ಖರ್ಚಿಲ್ಲದಂತ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್ ವಿತ್ ಅಲೈಸ್ ಕೂಡ ಬರ್ತಕ್ಕಂತ ವೆಹಿಕಲ್. ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲ್ಸ್, ಬ್ಲೂಟೂತ್ ಇನ್ಬಿಲ್ಟ್ ಸಿಸ್ಟಮ್, 2 ಪವರ್ ವಿಂಡೋ ಬರುತ್ತೆ. ಡೀಸೆಲ್ ಗಾಡಿ ಜಸ್ಟ್ 2,35,000 ಗಾಡಿ ಆಗುತ್ತೆ. ಬರೀ 2,35,000ಕ್ಕೆ 2,35,000ಕ್ಕೆ 2013 ಮಾಡಲ್ 70,000 ಓಡಿರುವಂತ ಡೀಸೆಲ್ ಗಾಡಿ, ಟಾಪ್ ಅಂಡ್ ವೇರಿಯಂಟ್ ಗಾಡಿ ಕೊಡೋಣ. ಈ ಗಾಡಿ ಲೋನ್ ಆಗೋದಿಲ್ಲ, ಫುಲ್ ಕ್ಯಾಶ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ 2014 ಮಾಡಲ್ ಚಾಕ್ಲೇಟ್ ಬಿಟ್ಟು ವೆರಿ ಬ್ಯೂಟಿಫುಲ್ ಕಲರ್ ಅಂತಾನೆ ಹೇಳ್ಬೋದು. ತುಂಬಾ ರೇರ್ ಈ ಗಾಡಿ ಸಿಗೋದು ಈ ತರ ಕಲರ್ಸ್ ಅಲ್ಲಿ. 2014 ಮಾಡಲ್ ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರುವಂತ ವೆಹಿಕಲ್, ಡೀಸೆಲ್ ಗಾಡಿ. ಇದು ಕೂಡ ನಿಮ್ಗೆ ಮೈಲೇಜ್ ಆಲ್ಮೋಸ್ಟ್ 23-24 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಆಫ್ಟರ್ ದಿ ಮಾರ್ಕೆಟ್ ನಿಮ್ಗೆ ಅಲಾಯ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಫಿಟ್ಟಿಂಗ್ ಇದೆ. 4 ಪವರ್ ವಿಂಡೋಸ್ ಮತ್ತೆ ಇದು ಸೀಟ್ ಕವರ್ಸ್ ಕೂಡ ಬರುತ್ತೆ. ಪವರ್ ಸ್ಟೀರಿಂಗ್, AC ಕೂಡ ಇದೆ ಗಾಡಿಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 1,80,000ಕ್ಕೆ ಗಾಡಿ ಕೊಡ್ತಾರೆ. 1,80,000 ಜಸ್ಟ್ 1,80,000ಕ್ಕೆ 2014 ಮಾಡಲ್ ಸೆಕೆಂಡ್ ಓನರ್, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಆಫ್ಟರ್ ದಿ ಮಾರ್ಕೆಟ್ ಅಲಾಯ್ ವೀಲ್ಸ್ ಮತ್ತೆ 4 ಹೊಸ ಟೈರ್ಸ್ ಇರುವಂತ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,80,000 ಕೊಡೋಣ. ಇದಕ್ಕೂ ಲೋನ್ ಆಗೋದಿಲ್ಲ, ಇದು ಫುಲ್ ಕ್ಯಾಶ್ ಕೊಡ್ಬೇಕು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ 2014 ಮಾಡಲ್ ಸೆಕೆಂಡ್ ಓನರ್, LXA ವೇರಿಯಂಟ್ ಆಗಿರುತ್ತೆ. ಜಸ್ಟ್ 60,000 ಕಿಲೋಮೀಟರ್ ಓಡಿರುವಂತ ಗಾಡಿ. 1 ರೂಪಾಯಿ ಖರ್ಚು ಮಾಡೋ ಅಂತ ಅವಶ್ಯಕತೆ ಇಲ್ಲ. 14 ಮಾಡಲ್ ಸೆಕೆಂಡ್ ಓನರ್ LXA. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,60,000 ಆಗುತ್ತೆ. 2,60,000 2,60,000ಗೆ ಇದು ಕೂಡ ಲೋನ್ ಹೋಗ್ತಾನೆ, ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ 15-60 ಎಷ್ಟಿದೆ ತಗೊಂಡ್ಬಂದು ರಿಮೈನಿಂಗ್ ಲೋನ್ ಮಾಡ್ಬೋದು. ಒಂದು 50,000-60,000 ತಗೊಂಡ್ಬಂದ್ರು ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು ಸರ್. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಬರೋ ಅಂತದ್ದು. ನ್ಯೂ ಸಿಸ್ಟಮ್, ಲೆದರ್ ಸೀಟ್ಸ್, ಪವರ್ ವಿಂಡೋಸ್ ಮತ್ತೆ ಪವರ್ ಸ್ಟೀರಿಂಗ್, AC ಕೂಡ ಬರುವಂತ ವೆಹಿಕಲ್. ವ್ಯಾಲ್ಯೂರ್ ಬಗ್ಗೆ ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲಾ ಜನಕ್ಕೂ ಗೊತ್ತಿರುತ್ತೆ ಗಾಡಿ ಬಗ್ಗೆ. ಇದು 2014 ಮಾಡಲ್ ಸೆಕೆಂಡ್ ಓನರ್, ಜಸ್ಟ್ 2,60,000 ಗಾಡಿ ಕೊಡ್ತಾರೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಇನೋವಾ ಕ್ರಿಸ್ಟಾ 1 ರೂಪಾಯಿ ಖರ್ಚಿಲ್ದಿರೋಂತ ವೆಹಿಕಲ್ ಹುಡುಕ್ತಾ ಇದ್ರೆ ಅಂತವ್ರಿಗೆಲ್ಲ ಒಂದು ಒಳ್ಳೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಾನೆ ಹೇಳ್ಬೋದು. 2018 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 1,65,000 ಕಿಲೋಮೀಟರ್. V ವರ್ಷನ್ ಸರ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟ್ಸ್ ಏನು ಇಲ್ಲ ವೆಹಿಕಲ್ ಅಲ್ಲಿ. ಗಾಡಿ ಇಂಟೀರಿಯರ್ ವೈಸ್ ನೋಡ್ಬೋದು, ನಿಮಗೆ ಪುಷ್ ಸ್ಟಾರ್ಟ್ ಬಟನ್, ಟಚ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಮತ್ತೆ ಇದು ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಪ್ರೀಮಿಯಂ ಲೆದರ್ ಸೀಟ್ಸ್ ಅಲ್ಲಿ ವೆಹಿಕಲ್ ಇದೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ 80-90% ಟೈರ್ಸ್ ಇರುವಂತ ವೆಹಿಕಲ್. ಇನ್ಸೂರೆನ್ಸ್ ಕೂಡ ನೆಕ್ಸ್ಟ್ ಇಯರ್ ವರೆಗೂ ರನ್ನಿಂಗ್ ಇದೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 16.5 16.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. 16.5 ಲಕ್ಷ ಗಾಡಿ ಆಗುತ್ತೆ. 16.5 ಲಕ್ಷಕ್ಕೆ ಗಾಡಿ ಆಗುತ್ತೆ. ಗಾಡಿ ಏನು ಫೀಚರ್ಸ್ ಅಂದ್ರೆ ನಿಮ್ಗೆ ಗಾಡಿಗೆ ಸರ್ವಿಸ್ ಆಲ್ರೆಡಿ ಆಗಿದೆ. 1,65,800 ಕಿಲೋಮೀಟರ್ ಓಡಿದೆ. 1,65,300ಕ್ಕೆ ಶೋರೂಮ್ ಸರ್ವಿಸ್ ಇದೆ. ಅದ್ ನಮ್ಮ ಹತ್ರ ಸರ್ವಿಸ್ ರೆಕಾರ್ಡು ಇದೆ. ಸರ್ವಿಸ್ ಹಿಸ್ಟ್ರಿ ಇರುವಂತ ವೆಹಿಕಲ್ ಸರ್. ಯಾರೆಲ್ಲ ಒಂದು ಕ್ರಿಸ್ಟಾ ತಗೋಬೇಕು ಅವ್ರಿಗೆ ಮೇಜರ್ ಬಂದ್ಬಿಟ್ಟು ಸರ್ವಿಸ್ ಇರುತ್ತೆ, ಇನ್ಸೂರೆನ್ಸ್ ಇರುತ್ತೆ, ಟೈರ್ಸ್ ಕಂಡೀಷನ್ ಕಡಿಮೆ ಇರುತ್ತೆ. ಬಟ್ ನಮ್ ಗಾಡಿಯಲ್ಲಿ ನಿಮ್ಗೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನೆಕ್ಸ್ಟ್ ಇಯರ್ ವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸರ್ವಿಸ್ ಕೂಡ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಮೇಜರ್ ಖರ್ಚಿಲ್ದಿರುವಂತ ವೆಹಿಕಲ್. ತುಂಬಾ ನೀಟ್ ಮೇಂಟೆನೆನ್ಸ್. 2018 ಮಾಡಲು V ವೇರಿಯಂಟ್ ಗಾಡಿ ಸರ್. ಆಷಾಢ ಸೇಲ್ ಅಲ್ಲಿ ಇದು ಲೋನ್ ಅಂತ ನಾವು 18 lakhs ಸೇಲ್ ಮಾಡೋದು. ಜಸ್ಟ್ ಆಷಾಢ ಸೇಲ್ ಅಂತ ಹೇಳ್ಬಿಟ್ಟು ಬರೀ 16.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ. 16.5 lakhs. ಈ ಗಾಡಿಗೆ ಲೋನ್ ಹೋಗ್ತೀರಾ ಅಂದ್ರೆ ಜಸ್ಟ್ 1.5 ಇಂದ 2 ಲಕ್ಷ ತಗೊಂಡ್ಬಂದು ರಿಮೈನಿಂಗ್ ನಾವು ಲೋನ್ ಮಾಡ್ಕೊಡ್ತೀವಿ. ಬರೀ 1.5 ಇಂದ 2 ಲಕ್ಷ ತಗೊಂಡ್ಬಂದ್ರೆ ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ತುಂಬಾ ಬ್ಯೂಟಿಫುಲ್ ಆಗಿರ್ಬೇಕು, ಇಲ್ಲಾಂದ್ರೆ ಲೋನ್ ಆಗೋದಿಲ್ಲ.